ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಒಬ್ಬ ಅರಸನ ಜೀವಿತ ಮತ್ತು ಆತನ ಕಾರ್ಯಗಳು ನಮಗೆ ಮಾದರಿಯಾಗಿ ಮತ್ತು ತಿದ್ದುಪಾಟಿಗೆ ನಡೆಸುವಂತಹ ಅನೇಕ ಸಂಗತಿಗಳಿವೆ. ಅರಸನಾದಂತಹ ಆಸನನ ಜೀವಿತ ನಾವು 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯಕ್ಕೆ ಹೋಗುವ ಮೊದಲು ನಾವು 1 ಅರಸರು 15ನೇ ಅಧ್ಯಾಯ 1ರಿಂದ 9ರವರೆಗೆ 15ನೇ ಅಧ್ಯಾಯ 9ರಿಂದ ನಾವು 15ರವರೆಗೆ ಓದಿಕೊಳ್ಳೋಣ. ನಮ್ಮ ಮಧ್ಯೆ ಯಾರಾದರೂ ವಾಕ್ಯವನ್ನು ಓದುವುದಕ್ಕೆ ನನಗೆ ಸಹಕಾರಿಯಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ, ಕ್ರಿಸ್ತನ ಹೆಸರಿನಲ್ಲಿ. 1 ಅರಸ 15ನೇ ಅಧ್ಯಾಯ 9ನೇ ವಚನದಿಂದ 15ನೇ ವಚನ. 1 ಅರಸ. ಯಾರು ಇದ್ದಿದ್ರೆ ಹೆಲನ್ ಸಿಸ್ಟರ್? ಯಾರು ಓದ್ತೀರಿ? ಇಸ್ರೇಲರ ಅರಸನಾದ ಯಾರು ಇಲ್ಲದಿದ್ರೆ ನಾನೇ ಓದ್ತೇನೆ. ಓದಿ. ಓದ್ತಾ ಇದ್ದಾರೆ ಸಿಸ್ಟರ್. ಒಬ್ಬೊಬ್ಬರಾಗಿ ತೆಗೆದು ಓದ್ರಿ, ಬೇಗ ಬೇಗ ತೆಗೀರಿ ಬೈಬಲ್ ಅನ್ನ. ಇಸ್ರೇಲರ ಅರಸನಾದ ಯೆರೊಬ್ಬಾಮನ ಆಳಿಕೆಯ 20ನೇ ವರ್ಷದಲ್ಲಿ ಆಸನು ಯೆಹೂದದ ಅರಸನಾದನು. ಇವನು ಯೆರೂಸಲೇಮಿನಲ್ಲಿ 41 ವರ್ಷ ಆಳಿದನು. ಶಾಲೋಮನ ಮಗಳಾದ ಮಾಕಾ ಎಂಬಾಕೆ ಇವನ ತಾಯಿ. ಇವನು ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು. ದೇವದಾಸಿಯರನ್ನು ದೇಶದಿಂದ ಹೊರಡಿಸಿ ತನ್ನ ಹಿರಿಯರು ಮಾಡಿಸಿಟ್ಟಿದ್ದ ವಿಗ್ರಹಗಳನ್ನೆಲ್ಲ ತೆಗೆದು ಹಾಕಿದನು. ಇವನ ತಾಯಿಯಾದ ಮಾಕಳು ಅಶೇರ ದೇವತೆಯ ಒಂದು ಅಸಹ್ಯವಾದ ಮೂರ್ತಿಯನ್ನು ಮಾಡಿಸಿದ್ದರಿಂದ ಆಸನು ಆಕೆಯನ್ನು ಗದ್ದಿಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿದು ಕಿದ್ರೋನ್ ಹಳ್ಳದ ಹತ್ತಿರ ತುಡಿಸಿದನು. ಓದಿ. 14ರಿಂದ 15. ಇವನು ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು ಹಾಳು ಮಾಡಿದ್ದರು. ತನ್ನ ಜೀವಮಾನದಲ್ಲೆಲ್ಲ ಯಥಾರ್ಥ ಮನಸ್ಸಿನಿಂದ ಯೆಹೋವನಿಗೆ ನಡೆದುಕೊಂಡನು. ಇದಲ್ಲದೆ ತನ್ನ ತಂದೆಯು ತಾನು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು ಪಾತ್ರೆಗಳನ್ನು ಯೆಹೋವನ ಆಲಯದಲ್ಲಿ ತಂದಿಟ್ಟನು. ಥ್ಯಾಂಕ್ ಯು ಸಿಸ್ಟರ್. ದೇವನಾಮ ಸ್ತೋತ್ರವಾಗಲಿ ಈ ವಾಕ್ಯಕ್ಕಾಗಿ. ನಾವು ಅರಸನಾದಂತಹ ಆಸನ ಜೀವಿತವನ್ನ ನಾವು ಇಲ್ಲಿ ನೋಡ್ತೇವೆ. ಆತನು ದೇವರಿಗಾಗಿ ಮಾಡಿದ ಅನೇಕ ಮಹತ್ ಕಾರ್ಯಗಳು ಮತ್ತು ದೇವರ ವಿರುದ್ಧವಾಗಿ ಇದ್ದಂತಹ ಅನೇಕ ಸಂಗತಿಗಳನ್ನ ಆತನು ದೂರಪಡಿಸಿ ದೇವರನ್ನ ಮಹಿಮೆ ಪಡಿಸಿದಂತ ಸಂಗತಿಗಳು ಇವೆ ಪ್ರಿಯರೇ. ಅರಸನ ಜೀವಿತದಲ್ಲಿ ಆದಂತ ಘಟನೆಗಳು ಮತ್ತು ಆತನ ಕೊನೆಯ ಜೀವಿತವನ್ನ ನಾವು ನೋಡಿಕೊಳ್ಳೋಣ. ಈ ಒಂದು ಮಾದರಿ ಇಲ್ಲಿ ನೋಡುವಾಗ ಅದು ನಮಗೆ ಪರಿಪಾಠವಾಗಿ ನಮ್ಮ ಹೊಸ ಒಡಂಬಡಿಕೆಯ ಜನರಿಗೆ ಅದು ಮಾರ್ಗದರ್ಶನವಾಗಿದೆ. ಪ್ರತಿಯೊಂದು ಧರ್ಮಶಾಸ್ತ್ರಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಖಂಡನೆಗೂ ಅದು ಒಳಪಟ್ಟಿದೆ ಎಂಬುದಾಗಿ 1 ತಿಮೋಥಿ 3:16 ನಾವು ನೋಡುತ್ತೇವೆ. 2 ತಿಮೋಥಿ 3:16 ಅದು ನೋಡುವಂತದ್ದಾಗಿದೆ ಪ್ರಿಯರೇ. ಪೌಲನು ಅಲ್ಲಿ ತಿಳಿಸುವಂತವನಾಗಿದ್ದಾನೆ. ಈಗ ನಾವು ನಿಜ ಸಂಗತಿಗೆ ಬರೋಣ. ನಾವು 2 ಪೂರ್ವಕಾಲ ಅಂತ 16ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗೂ ಅದು ಪುನರ್ವರ್ತನೆ ಆಗುವಂತ ವಿಷಯ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರ ಆತ್ಮನು ನಮಗೆ ಅನೇಕ ವಿಷಯಗಳನ್ನ ಇಲ್ಲಿ ತಿಳಿಸನು. ಯಾತಕ್ಕಾಗಿ ಹಿಂಜಾರಿ ಹೋದನು ಎಂಬ ವಿಷಯಗಳನ್ನ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾವು ಈಗ ಓದಿಕೊಳ್ಳೋಣ. 16ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗೆ ಬಹಳ ಸ್ಪಷ್ಟವಾದ ವಿವರವನ್ನ ದೇವರಾತ್ಮನು ನಮಗೆ ತಿಳಿಸುವನಾಗಿದ್ದಾನೆ. ಓದಿ. ಆಸನ ಆಳ್ವಿಕೆಯ 36ನೇ ವರ್ಷದಲ್ಲಿ ಇಸ್ರೇಲ್ ರಾಜನಾದ ಬಾಷನು ಯಹೂದ್ಯರಿಗೆ ವಿರೋಧವಾಗಿ ಬಂದು, ಯಾರು ಯಹೂದ್ಯರ ಅರಸನಾದ ಆಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ ರಾಮಕೋಟೆಯನ್ನು ಕಟ್ಟಿಸಿದನು. ಆಗ ಆಸನು ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ದಮಸ್ಕದಲ್ಲಿದ್ದ ಅರಾಮ್ಯರ ಅರಸನಾದ ಬೆನ್ಹದದನಿಗೆ ಕಳುಹಿಸಿ ಅವನಿಗೆ ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ. ಇಗೋ ನಿನ್ನ ಬೆಳ್ಳಿ ಬಂಗಾರವನ್ನು ಕಳಿಸಿದ್ದೇನೆ. ಇಸ್ರೇಲರ ಅರಸನಾದ ಬಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳಿ ಕಳುಹಿಸಿದನು. ಬೆನ್ಹದದನು ಅರಸನಾದ ಆಸನ ಮಾತನ್ನು ಕೇಳಿ ತನ್ನ
ಸೈನ್ಯಾಧಿಪತಿಗಳನ್ನು ಇಸ್ರೇಲರ ಪಟ್ಟಣಗಳಿಗೆ ವಿರೋಧವಾಗಿ ಕಳುಹಿಸಿದನು. ಅವರು ಇಯೋನ್, ದಾನ್, ಅಬೆಲ್ಮಿಯಾಮ್ ಇವುಗಳನ್ನು ನಫ್ತಾಲರ ಪಟ್ಟಣಗಳ ಎಲ್ಲಾ ಉಗ್ರಾಣಗಳನ್ನು ಹಾಳು ಮಾಡಿದರು. ಬಾಷನು ಈ ಸುದ್ದಿಯನ್ನು ಕೇಳಿದಾಗ ರಾಮ ಕೋಟೆ ಕಟ್ಟಿಸುವ ಕೆಲಸವನ್ನು ನಿಲ್ಲಿಸಿಬಿಟ್ಟನು. ಅನಂತರ ಅರಸನಾದ ಆಸನು ಎಲ್ಲಾ ಯಹೂದ್ಯರನ್ನು ಕರೆಸಿ, ಬಾಷನು ರಾಮಕೋಟೆಗಾಗಿ ತರಿಸಿದ್ದ ಕಲ್ಲು ಮರಗಳನ್ನು ಇವರ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿ ಗೆಬ, ಮಿಚ್ಪಾ ಎಂಬ ಪಟ್ಟಣಗಳನ್ನು ಭದ್ರಪಡಿಸಿದನು. ಆ ಕಾಲದಲ್ಲಿ ದರ್ಶಿಯಾದ ಹನಾನೀಯನು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ ಅರಾಮ್ಯರ ಅರಸನ ಮೇಲೆ ಆತುಕೊಂಡಿರುವುದರಿಂದ ಅರಾಮ್ ರಾಜನ ಸೈನ್ಯವು ನಿನ್ನ ಕೈ ಕೆಳಗೆ ಬೀಳದಂತೆ ತಪ್ಪಿಸಿಕೊಂಡಿತು. ಕೂಷ್ಯ ಲಭ್ಯರ ಸೈನ್ಯವು ಅಪರಿಮಿತ ರಥಾಶ್ವ ಬಲಗಳುಳ್ಳ ಮಹಾ ಸೈನ್ಯವಲ್ಲವೋ? ನೀನು ಯೆಹೋವನ ಮೇಲೆ ಆತುಕೊಂಡಿದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ. ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು. ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿಡಿಸಿ ಕೋಳ ಹಾಕಿಸಿದನು. ಇದಲ್ಲದೆ ಜನರಲ್ಲಿ ಕೆಲವರನ್ನು ಪೀಡಿಸಿದನು. ಆಸನು ಪೂರ್ವೋತ್ತರ ಚರಿತ್ರೆಯು ಯಹೂದ ಮತ್ತು ಇಸ್ರೇಲ್ ರಾಜರ ಗ್ರಂಥದಲ್ಲಿ ಬರೆದಿರುತ್ತದೆ. ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಈ ರೋಗದಲ್ಲಿ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. ಅವನು ತನ್ನ ಆಳಿಕೆಯ 41ನೆಯ ವರ್ಷದಲ್ಲಿ ತೀರಿಕೊಂಡು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಬುಕ್ಕಿಟ್ಟುಗಾರರ ಕಸುಬಿನ ಮೇರೆಗೆ ಮಿಶ್ರಣ ಮಾಡಲ್ಪಟ್ಟ ತರತರ ಸುಗಂಧ ದ್ರವ್ಯಗಳಿಂದ ತುಂಬಿರುವ ಹಾಸಿಗೆಯ ಮೇಲಿಟ್ಟು ಅವನು ತನಗೋಸ್ಕರ ದಾವೀದ ನಗರದಲ್ಲಿ ತೋಡಿಸಿದ ಸಮಾಧಿಯಲ್ಲಿ ಅದನ್ನು ಇಟ್ಟರು. ಅವನಿಗೋಸ್ಕರ ಬಹು ಧೂಪವನ್ನು ಸುಟ್ಟರು. ಸಿಸ್ಟರ್, ನಿಮ್ಮ ಧ್ವನಿ ಅಂತರ್ಜಾಲದಲ್ಲಿ ಯಾವಾಗಲೂ ಇರುತ್ತದೆ, ನೆನಪು ಇಟ್ಕೊಳ್ರಿ. ನೀವು ಓದಿದಂತ ವಾಕ್ಯ ಶ್ರೇಷ್ಠವಾದಂತ ದೇವರ ವಾಕ್ಯವಾಗಿದೆ ಪ್ರಿಯರೇ. ನೀವು ನಮ್ಮ ಮಧ್ಯೆ ವಾಕ್ಯ ಕೇಳುವುದಲ್ಲ, ನಿಮ್ಮ ಧ್ವನಿಯು ಸರ್ವ ಜನರಲ್ಲಿ ಅದು ಬಿತ್ತುವಂತದ್ದಾಗಿದೆ. ನಿಮ್ಮ ವಾಕ್ಯದ ವೈಖರಿ ಅದು ಲೋಕಕ್ಕೆ ತಿಳಿಸ್ಪಡಿಸುವಂತದ್ದಾಗಿದೆ ಪ್ರಿಯರೇ. ಅದು ಹೆಚ್ಚಿಸಿಕೊಳ್ಳುವುದಕ್ಕಲ್ಲ, ಅದು ದೇವರ ಮಹಿಮೆಗಾಗಿ ನೀವು ಓದಿದ್ದೀರಿ. ದೇವರು ನಿಮ್ಮ ಕುಟುಂಬ, ನಿಮ್ಮ ಕಾರ್ಯಗಳನ್ನ ಆಶೀರ್ವದಿಸಲಿ. ಅರಸನಾದ ಆಸನನು ಯಾರು ಆಗಿದ್ದನಂತೆ, ಅವನ ತಂದೆಯ ಹೆಸರು ಏನು ಎಂಬುದಾಗಿ ನೋಡುವಾಗ 1 ಅರಸ 15ನೇ ಅಧ್ಯಾಯ 9ನೇ ವಚನದಿಂದ 15ನೇ ವಚನದವರೆಗೆ ನೋಡಿದ್ದೇವೆ. ಆತನು ಒಳ್ಳೆಯ ಅರಸನಾಗಿದ್ದನು, ಆತನ ತಂದೆ ಯಾರೋ ಬಾಬನಾಗಿದ್ದನು ಎಂಬುದಾಗಿ. ಆತನು ದೇವರಿಗಾಗಿ ಯೆಹೋವನಿಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದನು ಎಂಬುದಾಗಿ ನಾವು 1 ಅರಸ 15ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದಿದ್ದೇವೆ ಪ್ರಿಯರೇ. ಅದು ಸತ್ಯ, ಅದು ದೇವರ ಆತ್ಮನಿಂದ ಹೇಳಲ್ಪಟ್ಟಂತ ಮಾತು. ಅದೇ ರೀತಿ 2 ಪೂರ್ವಕಾಲ ವೃತ್ತ ಅಂತ 16ನೇ ಅಧ್ಯಾಯ 1ರಿಂದ 14ನೇ ವಚನದಲ್ಲಿ ಅನೇಕ ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಈ ಆಸನ ಜೀವಿತದಲ್ಲಿ ಒಂದು ಘಟನೆ ನಡೆಯಿತು. ಅದು ಏನು ಎಂಬುದಾಗಿ ನಾವು ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ಇನ್ನು ನನ್ನ ಪ್ರಸಂಗ ಯಾಕೆ ಎಂಬುದಾಗಿ ನೀವು ಆಲೋಚಿಸಬಹುದು ಪ್ರಿಯರೇ. ನಿಜವಾಗ್ಲೂ ಬಹಳ ದೈವಿಕವಾದಂತ ಆಲೋಚನೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದೇನೆ. ಅವರ ಜೀವಿತದಲ್ಲಿ ಅವರು ತಪ್ಪಿ ಹೋದರು, ಅವರು ಕ್ರಮವಿಲ್ಲದೆ ಹೋದರು, ದೇವರ ಸಾನ್ನಿಧ್ಯದಿಂದ ತಪ್ಪಿ ಹೋದರು. ಹಾಗಾಗಿ ನಾವು ತಪ್ಪಿ ಹೋಗಬಾರದು ಎಂಬುದಾಗಿ ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನು ಹೆಚ್ಚಿಸುವುದಕ್ಕಾಗಿ ಈ ಒಂದು ಪ್ರಯಾಸ CBFC ಮುಖಾಂತರ ನಡೆಯುವಂಥದ್ದು ಪ್ರಿಯರೇ. ದೇವರ ಕಾರ್ಯಗಳು, ದೇವರ ಆಲೋಚನೆಗಳು ಮನುಷ್ಯರಲ್ಲಿ ಸದಾ ಬಿತ್ತುವಂತ ಕೃಪೆ ಈ ಯುಗದಲ್ಲಿ 21ನೇ ಶತಮಾನದ ಈ ಕಡೆ ಬರ್ತಾ ಇದ್ದೇವೆ. ನಾವು 26ನೇ ವರ್ಷಕ್ಕೆ ಬಂದಿದೆ. 2026ನೇ ವರ್ಷಕ್ಕೆ ನಾವು ಬಂದಿರುವಾಗ ಈ ಆಲೋಚನೆಗಳಲ್ಲಿ ಬಹಳ ದೈವಿಕ ಆಲೋಚನೆ ಇದೆ ಪ್ರಿಯರೇ. ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಿದ್ದೇನೆ. ನಿಮ್ಮ ಸತ್ಯವೇದವನ್ನ ತಿಳಿದುಕೊಳ್ಳ್ರಿ. ನಾನು ಹೇಳುತ್ತಿರುವುದು ಸತ್ಯವೋ ನಿಜವೋ ಎಂಬುದನ್ನು ಪರೀಕ್ಷಿಸಿರಿ. ಈ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಅನೇಕ ಆಲೋಚನೆಗಳನ್ನ ಕೊಟ್ಟಿದ್ದಾನೆ. ಆಸನ ಚರಿತ್ರೆಯಿಂದ ನಾವು ಓದಿದ್ದೇವೆ. ಆಸನು ಆರಂಭದಲ್ಲಿ ಒಳ್ಳೆಯವನಾಗಿದ್ದ, ದೇವರ ಕಾರ್ಯವನ್ನು ಮಾಡುತ್ತಿದ್ದ, ಒಳ್ಳೆಯ ರೀತಿ ನಡೆದುಕೊಳ್ಳುತ್ತಿದ್ದ,
ದೇವರ ಮೇಲೆ ಆದುಕೊಂಡಿದ್ದ, ದೇವರ ಕಾರ್ಯಗಳನ್ನು ಮಾಡುತ್ತಿದ್ದ. ಪ್ರಿಯರೇ, ನಾವು ಸಹಿತ ದೇವರಲ್ಲಿ ಆರಂಭದಲ್ಲಿ ಬಹಳ ಉತ್ಸುಕರಾಗಿ ನಾವು ಒಳ್ಳೆಯ ಕಾರ್ಯಗಳನ್ನ, ಒಳ್ಳೆಯ ಆಲೋಚನೆಗಳನ್ನ, ಸಹಾಯವನ್ನ ಕರ್ತನಿಗಾಗಿ, ಕರ್ತನ ಮಹಿಮೆಗಾಗಿ ಮಾಡುತ್ತಾ ಬಂದಿದ್ದೇವೆ. ಅನಿರೀಕ್ಷಿತ ನಮ್ಮ ಜೀವಿತದಲ್ಲಿ ಸಂಕಷ್ಟಗಳು, ವೈರಿಗಳು, ವಿರೋಧಗಳು ಬಂದಾಗ ನಾವು ತಪ್ಪಿ ಹೋಗುವಂಥದ್ದು ಈ ಅರಸನ ಹಾಗೆ ನಮ್ಮ ಜೀವಿತ ಇದೆ ಪ್ರಿಯರೇ. ಹಾಗಾಗಿ ಕಾಲಕ್ರಮೇಣ ದೇವರ ಮೇಲೆ ಇಟ್ಟಿದ್ದ ನಂಬಿಕೆ ಯಾರ ಮೇಲೆ ಇಟ್ಟಿದನು ಎಂಬುದಾಗಿ ನಾವು ವಚನ 16ನೇ ಅಧ್ಯಾಯ 7ನೇ ವಚನದಲ್ಲಿ ಓದಿಕೊಳ್ಳೋಣ. 16ನೇ ಅಧ್ಯಾಯ 7ನೇ ವಚನ ಯಾರಾದ್ರೂ ಓದಿ ಪ್ರಿಯರೇ. ಸಿಸ್ಟರ್ ಓದ್ಬೋದು. ಆ ಕಾಲದಲ್ಲಿ ಇದೇನಾ ಓದಿ ಆ ಕಾಲದಲ್ಲಿ ಓದಿ ಓದಿ ಸಿಸ್ಟರ್. ಅನಾನೀಯ ಯಹೂದ್ಯರ ಅರಸನಾದ ಆಸನ ಡಿಸ್ಟರ್ಬ್ ಆಗ್ತಿದೆ. ಅನಾನಿಯ ಯೆಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ ಅರಾಮ್ಯರ ಅರಸನ ಮೇಲೆ ಆತುಕೊಂಡುದರಿಂದ ಅರಾಮರ ರಾಜನ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು. ಬೇರೆ ಇವನು ಅರಸನ ಮೇಲೆ ಆದುಕೊಂಡನು. ಯಾರ ಮೇಲೆ ಆದುಕೊಂಡಿಲ್ಲ? ದೇವರ ಮೇಲೆ ಆದುಕೊಂಡಿಲ್ಲ. ನೋಡ್ರಿ, ಡಿಸ್ಟರ್ಬೇಷನ್ ಆಗ್ತಿದೆ, ಯಾರು ಮಾತಾಡ್ತಿದ್ದಾರೆ. ರಾಮ್ಜಿಯನ್ನ ಅವ್ರದ್ದು ಮೀಟ್ ಮಾಡಿ, ತುಂಬಾ ಗಲಾಟೆ ಆಗುತ್ತೆ. ಪ್ರಿಯರೇ, ಇಲ್ಲಿ ಇವನು ಅರಸನ ಮೇಲೆ ಆದುಕೊಂಡು ಯಾರ ಮೇಲೆ ಆದುಕೊಳ್ಳಲಿಲ್ಲ? ದೇವರ ಮೇಲೆ ಆದಿಕೊಳ್ಳಲಿಲ್ಲ. ಆದ್ದರಿಂದ ಅವನಿಗೆ ಏನು ಉಂಟಾಯಿತು? ಸೋಲು ಉಂಟಾಯಿತು ಎಂಬುದಾಗಿ ನಾವು 16:7 ನಾವು ನೋಡುತ್ತೇವೆ. 9ನೇ ವಚನದವರೆಗೂ 10ನೇ ವಚನದವರೆಗೂ ನಡೆಯುತ್ತದೆ ಪ್ರಿಯರೇ. ಅವನಿಗೆ ಸೋಲು ಉಂಟಾಯಿತು, ಅವನು ಸೋತು ಹೋದನು. ಅವನು ಮಾತ್ರವಲ್ಲ, ಅವನ ವಿಷಯವಾದಂತಹ ಪ್ರವಾದಿ ಆತನ ವಿಷಯದಲ್ಲಿ ಹೇಳಿದಂತಹ ಪ್ರವಾದಿಯನ್ನ ಹಿಡಿದು ಅವನು ಸೆರೆಮನೆಗೆ ಹಾಕಿದನು ಎಂಬುದಾಗಿ ನಾವು 16:10 ನೋಡುತ್ತೇವೆ. ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿ ಕೊಳ ಹಾಕಿಸಿದನು. ಇದಲ್ಲದೆ ದೇವಜನರನ್ನು ಕೆಲವರನ್ನು ಪೀಡಿಸಿದನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ದೇವರ ಮಾತನ್ನ ಹೇಳುವುದಕ್ಕೆ ಬರುವವರನ್ನೇ ಏನು ಮಾಡಿದ? ಜೈಲಿಗೆ ಹಾಕಿಸಿ ಬಿಟ್ಟನು. ಇದಾದ ಮೇಲೆ ಆತನು 12ನೇ ವಚನದಲ್ಲಿ ನೋಡ್ತೇವೆ. ಅವನು ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಏನು ಉಂಟಾಯಿತು? ಕಾಲುಗಳಿಗೆ ಕಠಿಣವಾದ ರೋಗವು ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಆ ರೋಗದಲ್ಲಿ ಅವನು ಏನು ಮಾಡಲಿಲ್ಲ ಗೊತ್ತಾ? 13ನೇ ವಚನದಲ್ಲಿ ಹೀಗೆ ಬರೆಯಲಿದೆ, ತನ್ನ ಆಳ್ವಿಕೆಯ 49ನೇ ವರ್ಷದಲ್ಲಿ ತೀರಿಕೊಂಡನು. ಪಿತೃಗಳಿಗೆ ಬಳಿಗೆ ಸೇರಲು ಅವನ ಶವ ಬುಕ್ಕಿಟ್ಟುಗಾರನ ಬಳಿ ಕಸಿವಿನ ಮೇರೆಗೆ ಮಿಶ್ರ ಮಾಡಲ್ಪಟ್ಟಂತ ತರತರದ ಸುಗಂಧ ದೇವಿಗಳನ್ನ ಆತನು ತನ್ನ ರೋಗದ ವಿಷಯದಲ್ಲಿ ತನ್ನ ಆ ಸ್ವಸ್ಥತೆಯನ್ನ ದೇವರಲ್ಲ ಆದುಕೊಳ್ಳದೆ ವೈದ್ಯರ ಮೇಲೆ ಆತನು ಆಶ್ರಯಿಸಿಕೊಂಡನು. ಪ್ರಿಯರೇ, ಈ ಲೋಕಯಾತ್ರೆ ದಿ ಗ್ರೇಟ್ ಅಲೆಕ್ಸಾಂಡರ್ ವಿಷಯದಲ್ಲೂ ಅದೇ ಆಯಿತು ಪ್ರಿಯರೇ. ಇಲ್ಲಿ ನಾವು ನೋಡುವಂತ ವಿಷಯಗಳು ಅನೇಕ ಇವೆ ಪ್ರಿಯರೇ. ಸೊ ಇವನು ಎಷ್ಟನೇ ವರ್ಷದಲ್ಲಿ ಸತ್ತು ಹೋದನು ಎಂಬುದಾಗಿ ನೋಡುವಾಗ ನಾವು 16ನೇ ಅಧ್ಯಾಯ 1ನೇ ವಚನದಲ್ಲಿ ಇವನು ವರ್ಷದಲ್ಲಿ ಈ ಘಟನೆ ನಡೆಯುತ್ತದೆ ಎಂದು ಅಲ್ಲಿ ತಿಳಿಸಲ್ಪಟ್ಟಿದೆ. ಪ್ರಿಯರೇ, ಇದರಿಂದ ಏನು? ಅನೇಕ ಸಾರಿ ನಂಬಿಕೆಯಲ್ಲಿ ಇರುವಾಗ ನಮ್ಮ ನಂಬಿಕೆ ನಮ್ಮ ಕಾರ್ಯಗಳಲ್ಲಿಯೂ ಅಂದಚಂದವಾಗಿ ಹೋಗುತ್ತದೆ ಪ್ರಿಯರೇ. ಆದರೆ ಕೆಲವು ಕ್ರಮೇಣ ಹೋಗುವಾಗ ದೇವರ ಮೇಲೆ ಆತುಕೊಳ್ಳಬೇಕಾದಲ್ಲಿ
ಅನೇಕ ಸಾರಿ ಎಂಬುದಾಗಿ ನೋಡುವಾಗ ನೋಡಿರಿ, ಹಾಳು ಮಾಡಿ ದೇವರನ್ನು ಆರಾಧಿಸಬೇಕೆಂಬುದಾಗಿ ಆತನು ಆಜ್ಞಾಪಿಸಿದನು. ಅದು ಒಳ್ಳೆಯದೇ. ದೇವರಿಗಾಗಿ ಕೆಲಸ ಮಾಡಿದನು. ಅವನು ಒಳ್ಳೆಯ ಕೆಲಸಕ್ಕೆ ದೇವರು ಆತನನ್ನ ಮೆಚ್ಚಿಕೊಂಡನು ಎಂಬುದಾಗಿ ನಾವು 15ನೇ ಅಧ್ಯಾಯ 11ನೇ ವಚನದಲ್ಲಿ 2 ಕಾಲ ಪೂರ್ವಾಂತದಲ್ಲಿ ಅಲ್ಲಿ ನಡೆದಿದ್ದನ್ನು ನಾವು ನೋಡುತ್ತೇವೆ. ಈ 16ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ. ನಂತರ ತನ್ನ ಸ್ವಂತ ತಾಯಿಯನ್ನು ಲೆಕ್ಕಿಸದೆ ಆ ತಾಯಿ ಅಸಹ್ಯವಾದ ವಿಗ್ರಹಗಳನ್ನ ಮಾಡಿಸಿಕೊಂಡು ಪೂಜಿಸುತ್ತಿದ್ದಳು ಎಂಬುದಾಗಿ ಪ್ರಿಯರೇ, ಈ ದಿನಮಾನಗಳಲ್ಲೂ ಸಹಿತ 2 ದೋಣಿ ಮೇಲೆ ಕಾಲ ಹಾಕುವಂತವರು ಬಹಳಷ್ಟು. ಯೇಸು ಕ್ರಿಸ್ತನೂ ಬೇಕು, ಯೇಸು ಕ್ರಿಸ್ತನ ತಾಯಿಯೂ ಬೇಕು ಎಂಬುದಾಗಿ, ಮರಿಯಳ ಬೇಕು ಎಂಬುದಾಗಿ ಆರಾಧಿಸುವಂತವರು ನಮ್ಮ ಮಧ್ಯೆ ಇದ್ದಾರೆ ಪ್ರಿಯರೇ. ಯಾಕಂದ್ರೆ ನಾನು ರೋಮನ್ ಕಥಲಿಕ್ ಆ ಪಂಗಡದಿಂದ ಬಂದಿದ್ದೇನೆ ಪ್ರಿಯರೇ. 2 ದೋಣಿ ಮೇಲೆ ಕಾಲು ಹಾಕಿದವನ ಸ್ಥಿತಿ ಏನಾಗುವುದು ಗೊತ್ತಾ? ಅದು ಸುಖಕರವಾದಂತಹ ಪ್ರಯಾಣ ಅಲ್ಲ. ನಾವು ಒಂದನ್ನೇ ಆದುಕೊಳ್ಳಬೇಕು, ಆಗ ಮಾತ್ರ ನಮ್ಮ ಪ್ರಯಾಣ ಸುಖಕರವಾಗುತ್ತದೆ ಪ್ರಿಯರೇ. ನಾವು ಹೋಗುವಂತ ಪ್ರಯಾಣ ಅದು ಎಲ್ಲಿಗೆ ಎಂಬುದಾಗಿ ನಮಗೆ ತಿಳಿದಿರಬೇಕು. ನಾನು ಒಂದು ರೈಲನ್ನು ಹತ್ತುವಾಗ ಆ ರೈಲು ಇಂಥ ಸ್ಥಳಕ್ಕೆ ಹೋಗುತ್ತದೆ ಎಂಬುದಾಗಿ ತಿಳಿದು ಹತ್ತಬೇಕು. ನಾವು ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಮ್ಮ ಪ್ರಯಾಣದಲ್ಲಿ ನಾವು ಪ್ರಯಾಣಿಸುತ್ತೇವೆ. ನಾನು ಡೆಲ್ಲಿಗೆ ಹೊರಡುವಂತ ಬಸ್ಸನ್ನ, ಟ್ರೈನನ್ನ ಹತ್ತಿ ನಾನು ಬೊಂಬಾಯಿಗೆ ಹೋಗುವುದಾದ್ರೆ ಅದು ತಪ್ಪಾದ ಸಂಗತಿ ಪ್ರಿಯರೇ. ದೆಹಲಿಗೆ ಹೊರಡುವಂತ ರೈಲು ಅದು ನಿಜವಾದ ರೈಲು ದೆಹಲಿಗೆ ಹೋಗಿ ತಲುಪುತ್ತದೆ, ಬಾಂಬೆಗೆ ಹೋಗಿ ತಲುಪುವುದಿಲ್ಲ ಪ್ರಿಯರೇ. ನಮ್ಮೆಲ್ಲರ ಜೀವಿತ ಇದಾಗಿದೆ. ನಮಗೆ ಯೇಸು ಕ್ರಿಸ್ತನೂ ಬೇಕು, ಪ್ರವಾದಿಯಾದಂತ ಅಪೋಸ್ತಲನಂತ ಅಪೋಸ್ತಲರೂ ಬೇಕು, ನಮಗೆ ಪವಿತ್ರಾತ್ಮನೂ ಬೇಕು, ತಂದೆಯಾದ ದೇವರೂ ಬೇಕು ಎಂಬುದಾಗಿ ಹೇಳುವುದಾದರೆ ಅದು ತಪ್ಪಾದ ಮಾರ್ಗ. ನಾನೇ ಮಾರ್ಗವು ಜೀವವು ಸತ್ಯವೂ ಆಗಿದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ನಾವು ಯಾವಾಗಲೂ 2 ದೋಣಿ ಮೇಲೆ ಕಾಲಿಟ್ಟು ಹೋದರೆ ದೋಣಿಯೇನೂ ಮುಳುಗುವುದಿಲ್ಲ, ಮುಳುಗುವುದು ನಾವು ಪ್ರಿಯರೇ. ನಾವು ಬಿದ್ದು ಹೋಗುತ್ತೇವೆ. ನೋಡಿ, ನಿಮ್ಮ ಆಲೋಚನೆ, ನೀವು 2 ದೋಣಿಗಳ ಮೇಲೆ ಕಾಲು ಹಾಕಿ ನೋಡೋಣ, ಅದು ನಿಮ್ಮನ್ನ ಸ್ಥಿರವಾಗಿ ನಿಲ್ಲುವುದಕ್ಕೂ ಆಗುತ್ತದೋ? ಇಲ್ಲ ಪ್ರಿಯರೇ, ನಾವು ಅಪಹಾಸ್ಯಕ್ಕೆ ಒಳಗಾಗುತ್ತೇವೆ ಪ್ರಿಯರೇ. ಅರಸನಾದಂತ ಆಸನ ಜೀವಿತದಲ್ಲಿ ಹೀಗಾಯಿತು ಪ್ರಿಯರೇ. ನಾವೀಗ ಮುಂದೆ ಓದಿಕೊಳ್ಳೋಣ. ಸ್ವಂತ ತಾಯಿಯನ್ನ ಲೆಕ್ಕಿಸದೆ ಆತನು ತನ್ನ ತಾಯಿಯ ಕಾರ್ಯಗಳನ್ನ, ಆ ವಿಗ್ರಹಗಳನ್ನ, ಅದನ್ನ ಏನ್ ಮಾಡ್ದ? ಅದ್ರ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ನಾವು 16ನೇ ಅಧ್ಯಾಯ ತನ್ನ ತಾಯಿ, ನಾವು 1 ಅರಸ 15ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ 15ನೇ ಅಧ್ಯಾಯ 1 ನಿಮಿಷ. ತನ್ನ ತಾಯಿ ಮಕ್ಕಳು ಅಶೀರ ದೇವತೆಯ ಒಂದು ಅಸಹ್ಯವಾದ ಮೂರ್ತಿಯನ್ನು ಮಾಡಿಸಿದ್ದರಿಂದ ಆಕೆಯನ್ನು ಗದ್ದಿಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿದು ಕಿದ್ರೋನ್ ಹಳ್ಳದ ಹತ್ತಿರಕ್ಕೆ ಸುಡಿಸಿದನು ಎಂಬುದಾಗಿ. ಈ ಕಿದ್ರೋನ್ ಹಳ್ಳ ಎಲ್ಲಿದೆ ಎಂಬುದಾಗಿ ನೋಡುವಾಗ, ಯೆರೂಸಲೇಮ್ ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಕಿದ್ರೋನ್ ಹಳ್ಳ ಇದೆ ಪ್ರಿಯರೇ. ಅಲ್ಲಿ ಯೋದಾನ್ ತೋಟವಿದೆ. ಅಲ್ಲಿ ಯಜ್ಞಕ್ಕೆ ನೇಮಿಸಿದಂತಹ ಯಜ್ಞದ ರಕ್ತದ, ಕುರಿಯ ರಕ್ತ ಅಲ್ಲಿ ಹಾದು ಹೋಗುವಂತದ್ದು ಆಗಿದೆ ಪ್ರಿಯರೇ. ಆ ಹಳ್ಳದಲ್ಲಿ ಆತನು ಹಾಕಿದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅದು ನಾವು ಕರ್ತನಾದ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಕ್ಕೆ ಬಂದಾಗ ಅಲ್ಲಿ ವಿಷಯಗಳನ್ನ ನಾವು ಮಾತಾಡಬಹುದು ಪ್ರಿಯರೇ. ಇನ್ನೂ ಅನೇಕ ಸಂಗತಿಗಳು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಬೇಕು. 13ನೇ ಅಧ್ಯಾಯದಲ್ಲಿ ನೋಡುವಾಗ, ಯೆಹೋವನ ಭಯಭಕ್ತಿಯನ್ನು ಬಿಟ್ಟವರ ಭಯಭಕ್ತಿ, ಅಷ್ಟು ವೈರಾಗ್ಯವುಳ್ಳಂತ ವ್ಯಕ್ತಿ ಅರಸನಾದಂತ ಆಸನು ಆಗಿದ್ದನು. ತನ್ನ ದೇವರಿಗೆ ವಿರುದ್ಧವಾಗಿ ನಡೆದಂತ ಅನೇಕ ಸಂಗತಿಗಳನ್ನ ಆತನು ನಾಶ ಮಾಡುವಂತವನು ಆಗಿದ್ದನು. ನನ್ನ ಕುಟುಂಬವೇ ಆಗಲಿ, ಇನ್ ಯಾರೇ ಆಗಲಿ, ಅರಸನು ಅಷ್ಟು ಭಯಭಕ್ತಿ ಉಳ್ಳಂತ ಅರಸನಾಗಿದ್ದನು ಪ್ರಿಯರೇ. ಆತನು ತನ್ನ ಜೀವಿತದಲ್ಲಿ ಆತನು ತಪ್ಪಿ ಹೋದಂತ ಪ್ರಿಯರೇ, ಅನೇಕ ವಿಶ್ವಾಸಿಗಳು ಇವತ್ತು ತಪ್ಪಿ ಹೋಗಿದ್ದಾರೆ ಪ್ರಿಯರೇ. ನಾವು ಹೊರಭಾಗದಲ್ಲಿ ಅವರನ್ನ ಭಯಭಕ್ತಿ ಉಳ್ಳಂತವರು, ದೇವಭಕ್ತಿ ಉಳ್ಳಂತವರು, ದೇವ ಜನರೆಂದು ನಾವು ಹೇಳಿಕೊಳ್ಳುವಂತವರು ನಮ್ಮಲ್ಲಿ ಅನೇಕರು ಇದ್ದಾರೆ. ಹೊರದೊಂದು ರೂಪ, ಒಳದೊಂದು ರೂಪ ಅವರ ಜೀವಿತದಲ್ಲಿ ಇದೆ ಪ್ರಿಯರೇ. ನಾನು ಕಣ್ಣಾರೆ ನೋಡಿದ್ದೇನೆ ಪ್ರಿಯರೇ. ಹಾಗಾಗಿ ನನ್ನ ಅನುಭವದ ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ.
ಯೆಹೋವನು ಸರ್ವೋತ್ತಮನಿಂದ ಎಂಬ ಅನುಭವದ ರುಚಿ ಅದು ನಮಗೆ ತಿಳಿಬೇಕು. ಬೆಲ್ಲದ ರುಚಿಯನ್ನು ಬಲ್ಲಿದವನೇ ಬಲ್ಲ ಎಂಬುದಾಗಿ. ಬೆಲ್ಲ ನಾನು ತಿನ್ನುವಂತ ಬೆಲ್ಲ ಆ ರುಚಿ ನನಗೆ ಮಾತ್ರ ತಿಳಿದಿದೆ, ಇನ್ನೊಬ್ಬರಿಗೆ ಅದರ ರುಚಿ ಗೊತ್ತಿಲ್ಲ. ಇವತ್ತು ಸುವಾರ್ತೆಗೆ ವಿರುದ್ಧವಾಗಿ ಎಷ್ಟೋ ಕಾರ್ಯಗಳು ನಡೆಯುತ್ತಿದೆ ಪ್ರಿಯರೇ. ಅದರ ರುಚಿ ಬಲ್ಲದವನು ಅದು ಎಂದಿಗೂ ಬಿಟ್ಟು ಹೋಗುವವನಲ್ಲ ಪ್ರಿಯರೇ. ಹಾಗೆ ಅವನ ನಂಬಿಕೆ ಮನುಷ್ಯರ ಮೇಲೆ ಇಟ್ಟನು ಪ್ರಿಯರೇ. ದೇವರನ್ನು ಆದುಕೊಂಡಂತ ಅರಸನು ಮನುಷ್ಯನ ಮೇಲೆ ದೇವರ ಮೇಲೆ ಆದುಕೊಳ್ಳುವುದನ್ನು ಸಮಯವಾದಾಗ ಜೀವ ಭಯದಿಂದ ಮನುಷ್ಯರ ಮೇಲೆ ಆದುಕೊಂಡನು ಪ್ರಿಯರೇ ಅರಸನು. ಆದರೆ ಅವನು ಕಡೆಯ ದಿನಗಳನ್ನು ನೋಡುವಾಗ ಅವನು ನಂಬಿಕೆ ಯಾರ ಮೇಲೆ ಇಟ್ಟನು ಎಂಬುದಾಗಿ ನೋಡುವಾಗ ಅವನು ನಂಬಿಕೆ ಮನುಷ್ಯರ ಮೇಲೆ ಇಟ್ಟನು. ಆಸನು ದೊಡ್ಡ ಉದಾಹರಣೆ. ನಾವು ಯಾರ ಮೇಲೆ ಇಡಬಾರದು ಎಂಬುದಾಗಿ ಮನುಷ್ಯರ ಮೇಲೆ ಇಡಬಾರದು ಪ್ರಿಯರೇ. ಆಸನನು ಬರುತ್ತಾ ಯುದ್ಧಗಳು, ಸಂಕಟಗಳು, ಪ್ರಯಾಸಗಳು, ಸುಖಭೋಜನವನ್ನ ಅನುಭವಿಸುವಂತ ಆಸನನ್ನು ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟು ಮನುಷ್ಯರ ಮೇಲೆ, ಅರಸರ ಮೇಲೆ ಆತನು ಆದುಕೊಂಡನು. ಇವನು ಒಬ್ಬ ರಾಜನ ಸಹಾಯವನ್ನು ಕೋರುತ್ತಾನೆ, ಅವನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ, ಅವನಿಂದ ಸಹಾಯ ಬಯಸುತ್ತಾನೆ ಎಂಬುದಾಗಿ ನಾವು 16:3 ನೋಡುತ್ತೇವೆ ಪ್ರಿಯರೇ. ನಾವು 16:3 ಯಾರಾದ್ರೂ ಓದ್ರಿ ನಮ್ಮ ಮುದ್ದೆ ಸಿಸ್ಟರ್. ಅವನು ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ, ಇದೋ ನಾನು ನಿನಗೆ ಬೆಳ್ಳಿ ಬಂಗಾರವನ್ನು ಕಳಿಸಿದ್ದೇನೆ. ಇಸ್ರಾಯೇಲನ ಅರಸನಾದ ಬಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳಿ ಕಳಿಸಿದನು ಪ್ರಿಯರೇ. ಈತನು ಮಾಡಿದಂತ ದೊಡ್ಡ ತಪ್ಪು ಇದಾಗಿದೆ ಪ್ರಿಯರೇ. ಅರಸನಿಗೆ ದೇವಾಲಯದ ಬೆಳ್ಳಿ ಬಂಗಾರಗಳನ್ನ ತಂದು ಆತನು ಒಪ್ಪಿಸಿ ಬಿಡುತ್ತಾನೆ. ನಿನ್ನ ಆಲಯಕ್ಕೆ ನಿಮ್ಮ ದಶಾಂಶವನ್ನು ಹೊತ್ತುಕೊಂಡು ಬನ್ನಿ, ಆಲಯದಲ್ಲಿ ಯಾವ ಕೊರತೆಯೂ ಆಗಬಾರದಂತೂ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ ಎಂಬುದಾಗಿ ಮಲಾಕಿ 3:10 ನಾವು ನೋಡಿದ್ದೇವೆ ಪ್ರಿಯರೇ. ದೇವರಾದ ಆಲಯದಲ್ಲಿದ್ದಂತ ಸ್ವತ್ತುಗಳು ದೇವರ ಸೊತ್ತಾಗಿದೆ, ದೇವರ ಕಾಣಿಕೆ ದೇವರ ಸೊತ್ತಾಗಿದೆ. ನಾವು ಮನುಷ್ಯರು ಅದು ಉಪಯೋಗಿಸುವಂತಿಲ್ಲ. ಎಷ್ಟೋ ಯಾಜಕರು, ದೇವಸೇವಕರು ನಾನು ನೋಡಿದ್ದೇನೆ ಪ್ರಿಯರೇ, ಅನುಭವಿಸಿದ್ದೇನೆ. ಎಷ್ಟೋ ಜನರು ಮರೆಮಾಚುತ್ತಾರೆ, ಅವರ ಬಗ್ಗೆ ಭಯಪಡುತ್ತಾರೆ ಹೇಳುವುದಕ್ಕಾಗಿ. ಇನ್ನೊಬ್ಬನ ದಾಸನ ಮೇಲೆ ತಪ್ಪು ಹೊರಿಸುವುದಕ್ಕೆ ನಿನಗೆ ಅಧಿಕಾರ ಉಂಟೋ ಎಂಬುದಾಗಿ ಪೌಲನು ಹೇಳುತ್ತಾನೆ. ಆದರೆ ದೇವರ ವಾಕ್ಯ ಅದು ಬಹಿರಂಗಗೊಂಡಿದೆ ಪ್ರಿಯರೇ. ದೇವರ ಆಲಯದಿಲ್ಲದಂತ ಬೆಳ್ಳಿ ಬಂಗಾರಗಳನ್ನು ತಂದು ಇಟ್ಟು ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಇವತ್ತು ಸಭಾ ಮಧ್ಯಗಳಲ್ಲಿ ಯಾಜಕರು, ಸಭಾ ಹಿರಿಯರು ಅದನ್ನು ದುರುಪಯೋಗಪಡಿಸಿಕೊಳ್ಳುವಂತ ಈ ದಿನಮಾನ ಇದೆ ಪ್ರಿಯರೇ. ರೋಮಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೀತಿ 3ನೇ ಅಧ್ಯಾಯ 10-11 ನೋಡುತ್ತೇವೆ. ನೀತಿವಂತನು ಒಬ್ಬನೂ ಇಲ್ಲ, ದೇವರನ್ನು ಹುಡುಕುವನು ಇಲ್ಲವೇ ಇಲ್ಲ. ನಮ್ಮ ಪೂರ್ವಿಕರಲ್ಲಿ ನಡೆದ ಘಟನೆ ಇಲ್ಲೂ ಸಹ ಈ ದಿನಮಾನಗಳಲ್ಲಿ ಸಭೆಯಲ್ಲಿ ಸ್ವರಕ್ತ ಸಂಪಾದಿಸಿಕೊಂಡ ಸಭೆಯಲ್ಲಿ ನಡೆಯುತ್ತಿದೆ ಪ್ರಿಯರೇ. ಲೆಕ್ಕಗಳನ್ನು ತಾರುಮಾರು ಮಾಡುವಂತವ್ರು ಇದ್ದಾರೆ. ನಾನೊಬ್ಬ ವಾಣಿಜ್ಯ ಶಾಸ್ತ್ರವನ್ನ ಅಭ್ಯಾಸಿಸಿದಂಥವನು, ಬಿಕಾಂ ಪದವಿಯನ್ನ ಪಡೆದಂಥವನು, ವ್ಯವಹಾರಗಳನ್ನ ಬಲ್ಲವನು. ಅಂಥವರಿಗೆ ಸ್ಥಾನಮಾನ ಇಲ್ಲ. ಲೆಕ್ಕವನ್ನು ಸರಿಬಡಿಯುವಂತವನಿಗೆ ಲೆಕ್ಕಪತ್ರಗಳಿಲ್ಲ. ಪ್ರಶ್ನೆಯನ್ನ ಕೇಳುವಂತವನಿಗೆ ಲೆಕ್ಕಪತ್ರ ಇಲ್ಲ, ಜವಾಬ್ದಾರಿ ಇಲ್ಲ. ತಾರುಮಾರು ಮಾಡುವವರಿಗೆ ಸ್ಥಾನಮಾನ. ಅರಸನಾದಂತ ಆಸನನ ಜೀವಿತದಲ್ಲಿ ಇಲ್ಲಿ ಆಯಿತು. ದೇವರ ಸಾನ್ನಿಧ್ಯದಲ್ಲಿದ್ದಂತಹ ಬೆಳ್ಳಿ ಬಂಗಾರಗಳನ್ನು ತಂದು ಇನ್ನೊಬ್ಬನ ವ್ಯಕ್ತಿಗೆ ಆತನು ತನ್ನ ಜೀವಿತವನ್ನ ನಿವಾರಿಸುವುದಕ್ಕಾಗಿ ಆತನು ಈಡು ಮಾಡುತ್ತಾನೆ. ಇವನು ದೇವರಿಗೆ ಇಟ್ಟಿರುವುದನ್ನು ತೆಗೆದುಕೊಂಡು ಹೋಗಿ ಅನ್ಯರಿಗೆ ಕೊಡುತ್ತಾನೆ. ಅನ್ಯರೊಟ್ಟಿಗೆ ಈಜೋಡಾಗಬೇಡ್ರಿ ಎಂಬುದಾಗಿ ನಾವು ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಈ ಬೆಳ್ಳಿ ಬಂಗಾರ ಯಾರದ್ದು? 2ನೇ ವಚನದಲ್ಲಿ ಇದೆ. ನಾವು 16:2 ನೋಡ್ತೇವೆ. ಓದ್ರಿ ಸಿಸ್ಟರ್.
ಆಗ ಅರಸನು ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಿಂದ ಬಂಗಾರವನ್ನು ತೆಗೆದುಕೊಂಡು ದಮಸ್ಕದಲ್ಲಿದ್ದಂತ ಅರಾಮ್ಯರ ಅರಸನಾದ ಬೆನ್ಹದದನಿಗೆ ಕಳಿಸಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಸಿಸ್ಟರ್ ಯಾಕೆ ಗೊತ್ತೇ ಇಲ್ಲ? ತೊಂದರೆ ಆಗ್ತಿದೆ ನಿಮ್ಗೆ? ಓಕೆ, ನಾನೇ ಓದ್ತೀನಿ. ಓದ್ತೀನಿ ಬೇಡ. ಈಗ 16:7 ಓದಿ ಸಿಸ್ಟರ್, ಇನ್ನೊಮ್ಮೆ 16:7. 2 ಪೂರ್ವಕಾಲ. 2 ಕಾಲ ಪೂರ್ವ ಕಾಲ ವೃತ್ತಾಂತ. ಕಾಲದಲ್ಲಿ ದರ್ಶಿಯಾದ ಅನಾನಿಯು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ ಅರಾಮ್ಯರ ಅರಸನ ಮೇಲೆ ಆತುಕೊಂಡದ್ದರಿಂದ ಅರಾಮ್ ರಾಜನ ಸೈನ್ಯವು ನಿನ್ನ ಕೈ ಕೆಳಗೆ ಬೀಳದಂತೆ ತಪ್ಪಿಸಿಕೊಂಡಿತು. ಓದಿ, ಇನ್ನು ಮುಂದೆ ಓದಿ. ಕೂಶ್ಯ ಲೂಬ್ಯರ ಸೈನ್ಯವು ಅಪರಿಮಿತ ರಥಾಶ್ವಬಲಗಳುಳ್ಳ ಮಹಾ ಸೈನ್ಯ ಬಲವು ನೀನು ಯೆಹೋವನ ಮೇಲೆ ಆತುಕೊಂಡಿದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ. ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು. ಸಾಕು ಸಿಸ್ಟರ್, ದೇವನಾಮ ಸ್ತೋತ್ರವಾಗಿರಲಿ. ದೇವರ ದೃಷ್ಟಿ ಎಲ್ಲರದ ಮೇಲೆ ಇದೆ. ಸೂರ್ಯನ ಬೆಳಕು ನಾವು ನೋಡಿದ್ದೇವೆ, ಒಳ್ಳೆಯ ನೆಲದ ಮೇಲೆ ಮತ್ತು ಅದು ನೀರು ಕೊಚ್ಚಾದಂತ ನೆಲದ ಮೇಲೆ ಆ ಕಿರಣಗಳು ಬಿಡುತ್ತೇವೆ. ಪ್ರಿಯರೇ, ಆ ಕಿರಣಗಳು ಕೆಟ್ಟದನ್ನ ಶುದ್ಧಿಪಡಿಸುವಂತದ್ದಾಗಿದೆ. ದೇವರ ದೃಷ್ಟಿ ಎಲ್ಲರಿಗೂ ಅದು ಕಾಣುವಂತದ್ದಾಗಿದೆ. ದೇವರು ದೃಷ್ಟಿಸುತ್ತಾನೆ. ಮನುಷ್ಯನ ಹೃದಯವು ಆತನಿಗೆ ದೀಪವಾಗಿದೆ ಎಂಬುದಾಗಿ ನಾವು ಜಾನೋಕ್ತಿ 16ನೇ ಜಾನೋಕ್ತಿ 27ನೇ ವಚನ ಅಂತ ಕಾಣುತ್ತೆ, ಅಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನ ದೃಷ್ಟಿ ಮನುಷ್ಯನನ್ನ ನೋಡುತ್ತಾ ಇರುತ್ತದೆ. ಮನುಷ್ಯನ ಹೃದಯವು ಬಹು ವಂಚಕವಾಗಿದೆ ಎಂಬುದಾಗಿ ನಾವು ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡುವರಾಗಿದ್ದೇವೆ. ಹಾಗಾಗಿ ದೇವರ ಆಲಯದಲ್ಲಿ ಮಾಡುವಂತ ಕಾರ್ಯಗಳು, ಅರಸನ ಕಾರ್ಯಗಳಲ್ಲಿ, ದುಷ್ಟರ ಕಾರ್ಯಗಳಲ್ಲಿ ದೇವರ ದೃಷ್ಟಿ ಇದ್ದೇ ಇದೆ. ಪ್ರಿಯರೇ, ಕಣ್ಣು ಕೊಟ್ಟವನು ನೋಡೋಣ, ಕಿವಿ ಕೊಟ್ಟವನು ಕೇಳೋಣ. 94ನೇ ಕೀರ್ತನೆ 10ನೇ ವಚನದಲ್ಲಿ ಅಥವಾ 12 ವಚನ ಅಲ್ಲಿ ಇದೆ. ಈ ಕಣ್ಣು ಕೊಟ್ಟವನು ಕಿವಿ ಕೊಟ್ಟವನು ಕೇಳುತ್ತಾನೆ, ನೋಡುತ್ತಾನೆ. ಮನುಷ್ಯನ ಶರೀರವು ಆತನ ಸ್ವರೂಪ ಆಜ್ಞೆಗಳಲ್ಲಿ ನೇಮಕವಾಗಿದೆ. ಬೆನ್ನು ಹುರಿ ಅಂತ ಹೇಳ್ತೀವಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನ 33.5 ವರ್ಷ ಈ ಲೋಕಯಾತ್ರೆ. 2 ಪಕ್ಕೆ 12 ಪಕ್ಕೆ 12 ಕುಲಕ್ಕೆ ಸೇರಿದಂತ ಪಕ್ಕೆಗಳು ಆಗಿವೆ. ಪ್ರಿಯರೇ, ಇದು 12 ಕುಲ, ಇಸ್ರಾಯೇಲ್ ಕುಲ, 12 ಅಪೊಸ್ತಲರಿಗೆ ಸೇರಿದಂತ ಈ ಶರೀರ. ಆತನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದಂತ ದೇವರು, ಆತನು ಸದಾಕಾಲ ನಮ್ಮನ್ನು ನೋಡುವನಾಗಿದ್ದಾನೆ. ನಾವು ಯಾರಾದ್ರೂ ಬೇಕಾದ್ರೂ ವಂಚಿಸಬಹುದು, ದೇವರನ್ನ ವಂಚಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಿಮ್ಮ ಸಭಾ ಜೀವಿತದಲ್ಲಿ ನೀವು ಅನೇಕ ವಿಷಯಗಳನ್ನು ತಿಳಿಯುತ್ತೀರಿ, ಆದರೆ ನಿಮಗೆ ಬಾಯಿ ತೆರೆದು ವಿರೋಧಿಸುವುದಕ್ಕೆ ಸಾಧ್ಯವಿಲ್ಲ. ದೇವರು ನ್ಯಾಯ ತೀರಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಕರ್ತನಲ್ಲಿ ನನ್ನ ಪ್ರಿಯರೇ, ನೀವು ಇದನ್ನ ಗಮನಿಸಿರಿ, ಇದನ್ನು ಆಲಿಸಿರಿ. ನನಗೆ ಈ ಸಂದೇಶದಲ್ಲಿ ಬಹಳ ಮುಖ್ಯವಾದಂತ ದೈವಿಕ ಆಲೋಚನೆ ಇದೆ. ಪ್ರಿಯರೇ, ಇವನು ಮನುಷ್ಯರನ್ನು ಮೆಚ್ಚಿಸುವಂತನ್ನು ಆದುಕೊಂಡಿದ್ದನು. ದೇವರು ಅವನನ್ನ ಏನು ಮಾಡಿದನು ಎಂಬುದಾಗಿ ನೋಡುತ್ತೇವೆ. ದೇವರ ವಿಷಯದಲ್ಲಿ, ಇನ್ನು ಆತನ ಕಾರ್ಯ ವಿಷಯದಲ್ಲಿ ಪ್ರವಾದಿಯಾದಂತ ಹೇಳು ಬಂದಂತವನನ್ನ ಆತನು ದಂಡಿಸಿ ಜೈಲಿಗೆ ಹಾಕಿಸಿ ಕೊಳ ತೊಡಿಸುವಂತವರು. ದೇವರ ಸೇವಕರನ್ನ ಇವತ್ತೆಷ್ಟೋ ಜನ ತಗೊಳ್ಳುವವರಿದ್ದಾರೆ. ಪ್ರಿಯರೇ, ಸರಿಯಾದ ಆಲೋಚನೆ, ಸರಿಯಾದ ಮಾತು, ದೇವರಿಗೆ ಮೆಚ್ಚುಗೆಯಾದ ಮಾತುಗಳನ್ನ ಹೇಳುವಂತವರಿಗೆ ಇವತ್ತು ಬೈಯೋರಿದ್ದಾರೆ, ಕೇಸ್ ಹಾಕುವವರು ಇದ್ದಾರೆ, ನನ್ನನ್ನು ದೂರುವಂತವರು ಇದ್ದು, ಈ ಅಕ್ಕಪಕ್ಕ ನಮ್ಮ ಹೊಸನಗರ ಸಭೆಯ ಅಕ್ಕಪಕ್ಕ ಇರುವಂತ ದೇವ ಸೇವಕರು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ. ಪ್ರಿಯರೇ, ಆದ್ರೂ ನನಗೂ ನನ್ನ ದೇವರಿಗಿರುವಂತ ಅನನ್ಯ ಸಂಬಂಧದ ವಿಷಯದಲ್ಲಿ ಮಾತ್ರ ಇದೆ. ಕೊನೆಯವರೆಗೂ ಸಭೆಯಲ್ಲಿ ಹಿಂಸೆಯನ್ನು ತಾಳುವವನು ರಕ್ಷಣೆ ಹೊಂದುತ್ತಾನೆ ಎಂಬುದಾಗಿ ದೇವರ ಪುರೆಯಲ್ಲಿ
ಹಾಗಾದರೆ ಸಭೆಯಲ್ಲಿ ಹಿಂಸೆ ಉಂಟು. ಆಸನನ ಜೀವಿತದಲ್ಲಿ ಅದಾಯಿತು. ದೇವರ ವಿಷಯಗಳನ್ನು ಹೇಳುವುದಕ್ಕೆ ಬಂದಂತ ಸೇವಕರನ್ನ ಹಿಡಿದು ಸೆರೆಮನೆಯಲ್ಲಿ ಹಾಕಿಸಿದಂತ ವಿಷಯಗಳು ನಾವು ನೋಡುತ್ತೇವೆ. ದೇವರು ಸ್ವತ್ತನ್ನು ಇನ್ನೊಬ್ಬರಿಗೆ ಕೂಡ ಕೊಡೋದು ಪಡೆದರೆ ಅದು ಯಾರ ಸ್ವತ್ತು? ದೇವರ. ಹಾಗಾಗಿ ದೇವರ ಸ್ವತ್ತು ಕಾಣಿಕೆಯನ್ನು ಏನು ಮಾಡಬಾರದು, ಉಪಯೋಗಿಸಬಾರದು. ದೇವರ ಕಾರ್ಯಗಳಿಗಾಗೇ ಸೇವಿಸಬೇಕು, ಮಾಡಬೇಕು. ಒಬ್ಬ ದೇವ ಸೇವಕರಿಗೆ ನಾನು ಹೇಳಿದೆ, ಬೇರೆ ದೇವ ಸೇವಕರು 4 ವರ್ಷದಿಂದ ಕಾಣಿಕೆ ಅವರೇ ಇಟ್ಕೊಳ್ತಿದ್ರು. ಸೇವಕರೇ, ನೀವು ಕಾಣಿಕೆಯನ್ನ ಬ್ಯಾಂಕ್ ನಲ್ಲಿ ಇಡ್ರಿ, ನೀವು ಇಡಬಿಡ್ರಿ. ಆ ಸಭೆಗೆ ಬೇಕಾದಂತ ಕಾರ್ಯಗಳನ್ನು ಮಾಡುವುದಕ್ಕೆ ಬೇಕು ಎಂಬುದಾಗಿ ಸಭಾ ಸೇವಕರು ನನ್ನ ಮೇಲೆ ವಿರೋಧಿಸಿದರು. ನನ್ನನ್ನ ಕೆಟ್ಟವನು, ನನ್ನನ್ನು ಕೆಲಸಕ್ಕೆ ಬಾರದವನು ಎಂಬುದಾಗಿ ಹೇಳಿದರು. ಆದ್ರೆ ದೇವರ ಚಿತ್ತ ಅದು ಬೇರೊಬ್ಬರನ್ನ ಇಬ್ಬರನ್ನ ಗುರುತಿಸಿ ನಾನೇ ಬ್ಯಾಂಕ್ ಅಕೌಂಟ್ ಮಾಡಿ ದೇವರ ಸ್ವತ್ತನ್ನ, ದೇವರ ಕಾಣಿಕೆಯನ್ನು ಬ್ಯಾಂಕ್ ಅಲ್ಲಿ ಇಡುವಂತೆ ಮಾಡಿದೆ. ಪ್ರಿಯರೇ, ಇನ್ನು ನಮ್ಮ ಸಭೆಯಲ್ಲಿ ಅನೇಕ ದೇವರ ಕಾರ್ಯಗಳು, ಸತ್ಯವಾಕ್ಯಗಳು ನಡೆಯುತ್ತಾ ಇದೆ. ಪ್ರಿಯರೇ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳಂತವರನ್ನು ನಾನು ಕನಿಕರಿಸುತ್ತೇನೆ, ಆದರಿಸುತ್ತೇನೆ, ರಕ್ಷಿಸುತ್ತೇನೆ, ಉದ್ಧರಿಸುತ್ತೇನೆ. ಅಂತವರಿಗೆ ಮಾತ್ರ. ಮನುಷ್ಯನ ಸ್ವಭಾವ ನಮಗೆ ಬೇಡ, ದೈವಿಕ ಸ್ವಭಾವದಲ್ಲಿ ನಾವು ನಡೆಯುವರಾಗಿರಬೇಕು. ಪ್ರಿಯರೇ, ಆಸನನು ಅದನ್ನು ಮಾಡಿದನು. ಯಾಕೆ ಹಾಗೆ ಮಾಡಿದನು ಎಂಬುದಾಗಿ ನೋಡುವಾಗ ಅವನ ಸಂರಕ್ಷಣೆಗಾಗಿ ಬೇರೆ ರಾಜ್ಯಗಳು ಬಂದು ಯುದ್ಧ ಮಾಡಬಾರದೆಂದು ಅವನು ಈ ರೀತಿಯಾಗಿ ಮಾಡಿದನು. ಪ್ರಿಯರೇ, ನಿಜವಾಗಿ ಯಾರ ಮೇಲೆ ಆದುಕೊಳ್ಳಬೇಕಾಗಿತ್ತು? ಅವನು ದೇವರ ಮೇಲೆ ಆದುಕೊಳ್ಳಬೇಕಾಗಿತ್ತು. ಪ್ರಿಯರೇ, ನಾವು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಲೋಕದ ಸ್ನೇಹ ದೇವರಿಗೆ. ಓದಿ ಸಿಸ್ಟರ್. ವೈರತ್ವ ಎಂಬುದನ್ನು ನಿಮಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ಯಾಕೋಬನು ಹೇಳುತ್ತಾನೆ. ಯಾಕೋಬ 4:4. ವ್ಯಭಿಚಾರಿಗಳು ನೀವು, ಈಗ ಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ಥ್ಯಾಂಕ್ ಯು. ದೇವ್ರ ನಾಮ ಸ್ತೋತ್ರವಾಗ್ಲಿ ಸಿಸ್ಟರ್. ಪವಿತ್ರಾತ್ಮನು ನಮ್ಮೊಳಗೆ ದಾನವಾಗಿ ಕೊಟ್ಟಂತ ಮುದ್ರೆಯನ್ನು ಹೊತ್ತಂತ ಪವಿತ್ರಾತ್ಮನು ನಮ್ಮ ವಿಷಯದಲ್ಲಿ ದುಃಖಿಸುವನಾಗಿದ್ದಾನೆ, ನಮ್ಮ ಸ್ಥಿತಿಯನ್ನು ಗಮನಿಸುವನಾಗಿದ್ದಾನೆ. ಆತನು ಮೂಕನಾಗಿದ್ದಾನೆ. ಆತ ಮಾತು ಬಲ್ಲವನಾಗಿದ್ದರು, ದೈವಿಕ ಜ್ಞಾನ ಉಳ್ಳವನಾಗಿದ್ದರು. ಆತನು ಮಾತಿಲ್ಲದ ನರಳಾಟದಲ್ಲಿ ಆತನು ಏನು ಬೇಡಿಕೊಳ್ಳಬೇಕು, ಏನು ಹೇಳಬೇಕು ಎಂಬುದಾಗಿ ಚಿಂತಿಸುತ್ತಾ, ದುಃಖಿಸುತ್ತಾ, ದೇವರ ಸಾನ್ನಿಧ್ಯದಲ್ಲಿ ಈ ದಿನವೂ ಈ ಕ್ಷಣದಲ್ಲೂ ಪ್ರಾರ್ಥಿಸುತ್ತಾ ಇದ್ದಾನೆ. ರೋಮ 8:26 ನಾವು ನೋಡುವರಾಗಿದ್ದೇವೆ. ದೇವರು ನಮಗೆ ದೇವರ ಆತ್ಮನು ಕೊಟ್ಟಿದ್ದಾನೆ. ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮೊಟ್ಟಿಗೆ ಇರುತ್ತೇನೆ ಎಂಬುದಾಗಿ ಹೇಳಿದಂತ ದೇವರು. ಪ್ರಿಯರೇ, ನಾನು ಮುಂದಕ್ಕೆ ಹೋಗುತ್ತೇನೆ. 2 ಕೊರಿಂಥ್ಯ 6:14 ನೀವು ಲೋಕದವರಿಗೆ ಇಚ್ಚೋಡರಾಗ್ಬಿಡ್ರಿ ಎಂಬುದಾಗಿ ಇದೆ. ದೇವರನ್ನು ಬಿಟ್ಟು ಅನ್ಯರನ್ನು, ಇದನ್ನು ಪ್ರವಾದಿ ಬಂದು ಆ ಆಸನನ್ನು ಎಚ್ಚರಿಸುವಾಗ ಆತನು ಏನು ಮಾಡುತ್ತಾನೆ ಎಂಬುದಾಗಿ ನೋಡುವಾಗ ಆತನು ಜೈಲಿಗೆ ಅಟ್ಟುತ್ತಾನೆ. ಪ್ರಿಯರೇ, ಇನ್ನೊಂದು ಅಪರಾಧ ಪ್ರಿಯರೇ 16:10 ಓದಿ ನಾವು ಮಾಡೋಣ. 2-3-4 ನಿಮಿಷ ಇದೆ. ಪ್ರವಾದಿಯ ಮುಖಾಂತರ ಬೇಸರಗೊಂಡು ಜೈಲಿಗೆ ಶಿಕ್ಷಿಸಿದನು ಎಂಬುದಾಗಿ ನಾವು 16:10 ನೋಡಿದ್ದೇವೆ. ಇವನ ಮಾತು ದಶೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿ ಒಳಹಾಕಿಸಿದನು ಎಂಬುದಾಗಿ ನೋಡುತ್ತೇವೆ. ಬೇರೆ ಈ ದಿನಮಾನದಲ್ಲೂ ಅಂಥದ್ದು ಸಭಾ ಮಧ್ಯೆ ನಡೀತಿದೆ. ನಮಗೆ ಬಹಿರಂಗವಾಗಿ ದೇವರ ನಾಮ ವ್ಯರ್ಥವಾಗಬಾರದು ಎಂಬುದಾಗಿ ಕಾಣುತ್ತೇವೆ. ಎಷ್ಟೋ ಜನರು ನಾವು ಪೋಪು, ನಾವು ರೆವರೆಂಡ್ ಎಂಬುದಾಗಿ ಹೇಳಿಕೊಳ್ಳುವಂತವರು ಅನೇಕರು ಇದ್ದಾರೆ. ಪ್ರಿಯರೇ, ನಾವು ಬ್ರದರಿಂಗ್ ಸಭೆಗಳಲ್ಲಿ ನೋಡುತ್ತೇವೆ. ನಾವು ಪೆಂತೆಕೋಸ್ಟಲ್ಲೂ ಇದ್ದಾರೆ, ನಾವು ರೆವರೆಂಡ್ ಅನ್ನುತ್ತಾರೆ, ನಾನು ಪೋಪ್ ಅನ್ನುತ್ತಾರೆ. ಇಂಥವರು ನಮ್ಮ ಹೊಸನಗರ ಪ್ರಾಂತ್ಯ, ಸಾಗರ ಪ್ರಾಂತ್ಯದಲ್ಲಿ ಇದ್ದಾರೆ. ದೇವರಿಗೂ ದೇವರ ಮಕ್ಕಳಿಗೂ ಕಣ್ಣು ಮುಚ್ಚಿಸುವಂತ ಕಾರ್ಯಗಳು ದೇವ ಸೇವಕರು ಮಾಡುತ್ತಾ ಇದ್ದಾರೆ. ಯಾರು ನೀತಿವಂತರಿಲ್ಲ ಪ್ರಿಯರೇ. ನಾವು ನೀತಿವಂತರಾಗಿ ದೇವರ ಮುಂದೆ ನಿಂತುಕೊಳ್ಳಬೇಕು. ಪ್ರಿಯರೇ, ನಾನು ಇದು ಸತ್ಯ ಸಂಗತಿ ನಿಮ್ಮ ಮುಂದೆ ಹೇಳುತ್ತೇನೆ. ಬೇರೆ ಆತನ ಮರಣ ಎಂತದ್ದಾಯಿತು ಎಂಬುದಾಗಿ ನೋಡುವಾಗ ನಾವು ಆ ಮರಣ ವಿಷಯವನ್ನ ಹೇಳಿ ಆತನು ನೋಡೋಣ. ನಾವು 16:30
16ನೇ ವಚನದಲ್ಲಿ ಕೊನೆಗಾಗಿ ಆತನ ಕಾಲುಗಳಿಗೆ ಏನಾಯ್ತು? 12ನೇ ವಚನದಲ್ಲಿ ಓದೋಣ. ಅವನ ಆಳ್ವಿಕೆ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣ ರೋಗ ಉಂಟಾಯಿತು. ಈ ರೋಗದಲ್ಲಿ ಅವನು ಯೆಹೋವನ ಸಹಾಯ ಕೋರದೆ ವೈದ್ಯರ ಸಹಾಯವನ್ನ ಬೇಡಿಕೊಂಡರು. ಬೇರೆ ನಾವು ಎಷ್ಟು ಸಹಾಯವನ್ನ ನಾನು ಪಡೆದಿದ್ದೇನೆ, ಕೋಟ್ಯಾನುಕೋಟಿ. ಆ ಪಟ್ಟಿಯನ್ನ ಮಾಡುವುದಾದರೆ ನನ್ನ ಜೀವಿತದಲ್ಲಿ ಆತನ ಋಣವನ್ನ ತೀರಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಈತನು ದೇವರ ಸಹಾಯವನ್ನ ಬೇಡದೆ ವೈದ್ಯರ ಸಹಾಯವನ್ನ ಬೇಡಿದನು ಪ್ರಿಯರೇ. ನನ್ನನ್ನ 108 ಮತ್ತಾಯನ ಬರೆದ ಸುವಾರ್ತೆ 10:8 ರೋಗಿಗಳನ್ನ ಸಾಗಿಸಿರಿ, ಸ್ವಸ್ಥಪಡಿಸಿರಿ ಎಂಬುದಾಗಿದೆ. ಅಂತ ಮಾತುಗಳಲ್ಲಿ ನನ್ನನ್ನ ದೇವರು ಮರಣದ ಹಾದಿಯಿಂದ ತಪ್ಪಿಸಿ ಸ್ವಸ್ಥಪಡಿಸಿದಂತ ದೇವರು. ಇವತ್ತಿಗೆ ಏಪ್ರಿಲ್ 17ನೇ ತಾರೀಕು, ಕಳೆದ ವರ್ಷ ಏಪ್ರಿಲ್ 17ಕ್ಕೆ ನಾನು ಲೈಫ್ ಕೇರ್, ನಂಜಪ್ಪ ಲೈಫ್ ಕೇರ್ ನಲ್ಲಿ ಜೀವಮರಣದಲ್ಲಿದ್ದಾಗ ನೋಡಿ, ದೇವರ ಸ್ವಸ್ಥತೆ, ಯೆಹೋವ ರಾಫ, ಆತನು ಆರೋಗ್ಯದಾಯಕನು. ನಾವು ವಿಮೋಚನೆ ಕಂಡ ಯೆಹೋಶುವ 24:15 ಅಲ್ಲಿ 15:26 ಯೆಹೋಶುವನಲ್ಲಿ ನೋಡ್ತೇವೆ, ನಾನೇ ಆರೋಗ್ಯದಾಯಕನು. ನಾವು 103ನೇ ಕೀರ್ತನೆ ನೋಡ್ತೇವೆ, ಆತನು ಸ್ವಸ್ಥತೆ ಮಾಡುವಂತ ದೇವರು ಪ್ರಿಯರೇ. ನಾವು ದೇವರಲ್ಲಿ ಆದುಕೊಂಡು ದೇವರ ವಿಷಯದಲ್ಲಿ ಉನ್ನತರಾಗಿರಬೇಕು ಪ್ರಿಯರೇ. ಆತನು ಮರಣಕ್ಕೆ ಕೃತಿಯಾದನು, ದೇವರನ್ನು ಆಶ್ರಯಿಸಿಕೊಳ್ಳದೆ ವೈದ್ಯರನ್ನು ಆರಿಸಿಕೊಂಡನು ಎಂಬುದಾಗಿ. ಆತನ ಮರಣ, ಆತನು ವರ್ಷ 36-41 ವರ್ಷದಲ್ಲಿ ಮರಣ ಹೊಂದಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. 5 ವರ್ಷ ಆಳ್ವಿಕೆಯಲ್ಲಿ ಅವನು ದಾರಿ ತಪ್ಪಿದನು. 36 ವರ್ಷದಲ್ಲಿ 41ನೇ ವರ್ಷದವರೆಗೆ 5 ವರ್ಷ ಆಳ್ವಿಕೆ. ದೇವರು ಕೊಡುವಂತ ಸಮಯ ತಪ್ಪಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಪ್ರಿಯರೇ. ಈ ಲೋಕಯಾತ್ರೆ ಬೆರಳು ಎಣಿಸುವಷ್ಟು. ನನ್ನ ಆಯುಷ್ಕಾಲು ಗೇಣು ಉದ್ದ ಮಾಡಿದ್ಯಲ್ಲ ಎಂಬುದಾಗಿ 90ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನನ್ನ ಪ್ರಸಂಗ ನಿಮಗೆ ಮೆಚ್ಚುಗೆ ಆದರೆ ದೇವರಿಗೆ ಸ್ತೋತ್ರ ಮಾಡ್ರಿ. ಈ ವಾಕ್ಯವನ್ನು ಓದ್ರಿ, ನಿಮ್ಮ ಜೀವಕ್ಕೂ ನಿಮ್ಮ ಎಲುಬುಗಳಿಗೆ ಸಾರವಾಗಿದೆ ಪ್ರಿಯರೇ. ಅನೇಕ ವಿಷಯ ಇದೆ, ನನಗೆ ಸಮಯ ಸಾಕಾಗುವುದಿಲ್ಲ, ಆದರೆ ಅನಿವಾರ್ಯವಾಗಿ ನಿಲ್ಲಬೇಕು. ಇನ್ನೊಬ್ಬ ಅರಸನ ಜೀವಿತವನ್ನ ನಿಮ್ಮೊಟ್ಟಿಗೆ ನಾನು ಮತ್ತೊಮ್ಮೆ ತೆಗೆದುಕೊಳ್ಳಲು ಬರುತ್ತೇನೆ. ಅನೇಕ ವಿಷಯಗಳು ನಾನು ಸೇರಿಸುತ್ತಾ ಬಂದಿದ್ದೇನೆ, ನನಗೆ ಸಮಯ ಸಾಲುವುದಿಲ್ಲ ಪ್ರಿಯರೇ. ಹೆಜ್ಜೆ ನಿಮ್ಮನ್ನ ಎಚ್ಚರಿಸುತ್ತಾ ದೇವರ ವಿಷಯಗಳನ್ನ ನಿಮ್ಮನ್ನ ಪರಿಪೂರ್ಣವಾಗಿ ನಡೆಸಬೇಕೆಂಬುದಾಗಿ ನನ್ನ ಆಸೆ ಪ್ರಿಯರೇ.